ನಮಸ್ಕಾರ ಸ್ನೇಹಿತರೆ, ನಾನು ಮಲ್ಲಿಕಾರ್ಜುನ್. ಇಂದಿನ ಟಾಪಿಕ್ ಏನಂದರೆ ದೇವರು ಕೆಲವರು ನಂಬ್ತಾರ, ಕೆಲವರು ನಂಬೋದಿಲ್ಲ. ದೇವರು ಅಂದರೆ ಅದೊಂದು ದೊಡ್ಡ ಸಬ್ಜೆಕ್ಟು. ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಈಸಿ ಅಲ್ಲ. ದೇವರು ಅಂದರೆ ಯಾರು, ಎಲ್ಲಿದ್ದಾನೆ ಅಂತ ಕೆಲವರು ನಾಸ್ತಿಕರು ಕೆಲವರು ಹೇಳ್ತಾರೆ. ಆದರೆ ದೇವರು ಪ್ರತಿಯೊಬ್ಬರ ಮನಸ್ಸಿನಲ್ಲಿದ್ದಾನೆ, ಪ್ರತಿ ಕಣದಲ್ಲಿದ್ದಾನೆ, ಪ್ರತಿ ಜೀವದಲ್ಲಿದ್ದಾನೆ, ಪ್ರಕೃತಿಯಲ್ಲಿದ್ದಾನೆ. ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವರುಗಳು ಅಂತ ನಾವು ಕೇಳಿದ್ದೀವಿ. ಯಾರಾದರೂ ಹೇಳಿದ್ರು ಕೇಳಿದ್ದೀವಿ, ನೀವು ನೋಡಿದ್ದೀರ. ಮುಕ್ಕೋಟಿ ದೇವರುಗಳೆಂದರೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಪ್ರತಿ ಕಣದಲ್ಲಿ ದೇವರು ನೋಡುತ್ತೀವಿ. ಉದಾಹರಣೆಗೆ ನಾವು ನೀರಿನ ಪೂಜೆ ಮಾಡ್ತೀವಿ, ಗಂಗಾದೇವಿ ಅಂತ. ಆಕಾಶನ ಪೂಜೆ ಮಾಡ್ತೀವಿ, ಬೆಟ್ಟದ ಪೂಜೆ ಮಾಡ್ತೀವಿ, ಗಾಳಿನ ಪೂಜೆ ಮಾಡ್ತೀವಿ, ವರುಣದೇವ ಅಂತ. ಬೆಂಕಿನ ಪೂಜೆ ಮಾಡ್ತೀವಿ. ಆಮೇಲೆ ಪ್ರಾಣಿ ಹಾವನ್ನ ಪೂಜೆ ಮಾಡ್ತೀವಿ, ಹಸುವನ್ನ ಪೂಜೆ ಮಾಡ್ತೀವಿ, ಪಕ್ಷಿನ ಪೂಜೆ ಮಾಡ್ತೀವಿ. ಯಾಕಂದರೆ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ವಸ್ತು, ಗಿಡ, ಮರ, ಪ್ರಕೃತಿಗೆ ಒಳಪಟ್ಟಿರುವೆಲ್ಲ ದೇವರಿಗೆ ಒಂದು ಎಲ್ಲೋ ಒಂದು ಕಲೆಕ್ಷನ್ ಇದೆ. ದೇವರಿಗೆ ಈಗ ನಮ್ಮ ಧರ್ಮ ಮತ್ತು ನಮ್ಮ ಜಾತಿ ಮತ್ತು ನಮ್ಮ ಭೇದ ಭಾವಗಳನ್ನು ನಾವೇ ಸೃಷ್ಟಿ ಮಾಡಿಕೊಂಡಿದ್ವಿ. ಆಯಾ ಜಾತಿ, ಆಯಾ ಧರ್ಮದವರು ಅವರವರ ಪ್ರಕಾರ ಅವರು ದೇವರುಗಳನ್ನ ಪೂಜೆ ಮಾಡ್ತಾರೆ. ಉದಾಹರಣೆ, ಹಲವಾರು ಜಾತಿಗಳಿವೆ ಈ ಪ್ರಪಂಚದಲ್ಲಿ. ಸಾವಿರಾರು ವರ್ಷಗಳ ಹಿಂದೆ ಮಾನವರ ಆದಿಯುಗದಿಂದ ಕಲಿಯುಗವರೆಗೂ, ಶಿಲಾಯುಗ, ಆದಿಯುಗ, ಕಲಿಯುಗ, ಈಗ ಮಾರ್ಪಾಡು ಆಗುವ ಸಮಯದಲ್ಲಿ ಹಿಂದೆ ಪ್ರತಿಯೊಂದು ಗುಂಪು, ಮಾನವ ಸಮೂಹ ಗುಂಪುಗಳಾಗಿ ವಿಂಗಡಣೆಯಾಯಿತು. ಪ್ರತಿಯೊಂದು ಅಲ್ಲಿನ ವಾತಾವರಣ, ಅಲ್ಲಿನ ಪ್ರಕೃತಿ, ಅಲ್ಲಿನ ಕಂಡೀಷನ್ಸ್ ಪ್ರಕಾರ ಆ ಜನರು ಗುಂಪಾಗಿ ವಿಂಗಡಣೆ ಮಾಡಿ ಅವರಿಗೆ ಒಂದೊಂದು ದಿಕ್ಕಿಗೆ, ಒಂದೊಂದು ಪ್ಲೇಸಿಗೆ ವಲಸೆ ಹೋಗಿ ಒಂದು ಗುಂಪಾಗಿ ತಮ್ಮಲ್ಲಿ ದೇವರು ಎಂಬ ಸಂಪ್ರದಾಯವನ್ನು ತಾವು ಬೆಳೆಸಿಕೊಂಡು ಬಂದು ಈ ಕಲಿಯುಗವರೆಗೆ ಈ ದೇವರು ಎಂಬ ಕಾನ್ಸೆಪ್ಟ್ ಕಾಪಾಡಿಕೊಂಡು ನಾವು ಹೋಗ್ತಾ ಇದ್ವಿ. ಇದಕ್ಕೆ ಮುಖ್ಯ ಕಾರಣ ಏನಂದರೆ, ಬೇರೆ ಬೇರೆ ಜಾತಿ, ಧರ್ಮ, ಕುಲ, ಸಮೂಹ, ಸಮಾಜ ಅವರವರ ಆಚಾರ ವಿಚಾರ, ನಡೆ ನುಡಿ ಅವರವರಿಗೆ ಬಿಟ್ಟಿದ್ದು. ಈಗ ನಾವಿಲ್ಲಿ ಅವರು ಕೀಳು ನಾವು ಮೇಲು, ನಮ್ಮದೇ ಬೆಸ್ಟು ಅಂತ ಹೇಳಕ್ಕೆ ಹೋಗ್ತಾ ಇಲ್ಲ. ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ದೇವರುಗಳು ಒಂದೇ ಹೇಳೋದು, ಒಂದೇ ಕಾನ್ಸೆಪ್ಟ್. ಪ್ರತಿಯೊಬ್ಬರನ್ನು ಸಮಾನತೆಯಿಂದ ನೋಡಿ, ಸಂತೋಷದಿಂದ ಜೊತೆಗೂಡಿ ಬಾಳಿ, ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಸಮೂಹದಲ್ಲಿದ್ದು ಸಂಪ್ರದಾಯ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಹೋಗೋದೇ ಧರ್ಮ, ಜಾತಿ. ಈ ದೇವರು ಆಯಾ ಜಾತಿಗಳ, ಆಯಾ ಧರ್ಮದಲ್ಲ ಈ ದೇವರುಗಳು ಹೇಳೋದು ಇದು ಒಂದೇ. ಆದರೆ ನಾವು ಆಧುನಿಕ ಯುಗಕ್ಕೆ ಕಾಲಿಟ್ಟ ನಂತರ ಅದಕ್ಕೆ ನಾವು ಆಧುನಿಕತೆಯನ್ನು ಟಚ್ ಮಾಡಿದಾಗ, ಆ ಆಧುನಿಕ ರೂಪಗಳನ್ನು ದೇವರಿಗೆ ಟಚ್ ಮಾಡಿದಾಗ ಅಲ್ಲಿ ಭೇದ ಭಾವ ಸ್ಟಾರ್ಟ್ ಆಗಿದೆ. ಯಾಕೆ? ಉದಾಹರಣೆ ನಮ್ಮ ದೇಶದಲ್ಲಿ ಹಲವಾರು ಜಾತಿ, ಧರ್ಮ, ಮತ, ಭೇದ, ದೇವರುಗಳಿವೆ. ಈಗ ನಾನಿಲ್ಲಿ ಜಾತಿ ಧರ್ಮ ಯಾಕೆ ತರ್ತಾ ಇದೆ ಅಂದರೆ, ದೇವರಿಗೂ ಮತ್ತು ಜಾತಿ ಧರ್ಮಕ್ಕೂ ಸಂಬಂಧ ಇದೆ. ಉದಾಹರಣೆ, ಹಿಂದೂಗಳು ಮೂರ್ತಿ ಪೂಜೆ ಮಾಡ್ತಾರೆ, ಆಕಾರ ರೂಪವನ್ನು ಪೂಜೆ ಮಾಡ್ತಾರೆ. ಕಾರಣ ನಿಮ್ಗೆ ಹೇಳಿದೆ ನಾನು ಹಿಂದೆ. ಏನಂತ ಹೇಳಿದೆ ಅಂದರೆ, ಮೂರ್ತಿ ಪೂಜೆ ಯಾಕೆ ಮಾಡ್ತಾರೆ ಅಂದರೆ, ಅವರು ಎಲ್ಲದರಲ್ಲೂ ದೇವರನ್ನು ನೋಡ್ತಾ ಇದ್ದಾರೆ. ಪ್ರತಿ ಕಣದಲ್ಲೂ, ಪ್ರತಿ ವಸ್ತುವಿನಲ್ಲೂ, ಕೊನೆಗೂ ತಮ್ಮ ದೇಹದ, ತಮ್ಮ ಮನಸ್ಸಿನಲ್ಲಿ ಕೂಡ ನೋಡ್ತಾ ಇದ್ದಾರೆ. ಈ ಕಾನ್ಸೆಪ್ಟ್ ಎಲ್ರಿಗೂ ಅನ್ವಯವಾಗುವುದಿಲ್ಲ. ಅವರವರ ಆಚಾರ ವಿಚಾರ, ನುಡಿ, ಸಂಪ್ರದಾಯ, ಉಡುಗೆ ತೊಡುಗೆ, ತಿಂಡಿ, ವಾತಾವರಣ,
ಅವರ ಇತಿಹಾಸದಿಂದ ಹೇಗೆ ನಡೆದುಕೊಂಡು ಬಂದಿದ್ದಾರೆ, ಅವರ ಇತಿಹಾಸದಲ್ಲಿ ಪೂರ್ವಜರು ಯಾವ ರೀತಿ ದೇವರನ್ನು ಪೂಜಿಸಿದ್ದಾರೆ ಅದೇ ಪರಂಪರೆಯನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ನಾವು ಕೂಡ ನಮ್ಮ ಜಾತಿ, ನಮ್ಮ ಧರ್ಮ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ನಾನು ಯಾವ ಧರ್ಮಕ್ಕೂ ಕೀಳು, ಭೇದ, ಮೇಲು ಎಂಬ ಧರ್ಮದ ಬಗ್ಗೆ ನಾನು ಹೇಳ್ತಾ ಇಲ್ಲ. ಆದರೆ ದೇವರು ಏನು, ಹೇಗೆ, ಎಲ್ಲಿದ್ದಾನೆ ಎಂಬ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಹಿಂದೆ ನಾವು ಓದಂಗೆಲ್ಲ 14ನೇ ಶತಮಾನ, 18ನೇ ಶತಮಾನ, 16ನೇ ಶತಮಾನ, ಹೀಗೆ 10ನೇ ಶತಮಾನ ಪ್ರತಿಯೊಬ್ಬರು ಈ ದೇವರುಗಳಿಗಾಗಿ ಈ ಸಂಪ್ರದಾಯಗಳನ್ನು ಮಾಡಿರುವಂತಹ ದೊಡ್ಡ ವ್ಯಕ್ತಿಗಳು, ಆ ಸಮೂಹದ ಗುಂಪಿನ ಗಣ್ಯರು ಕೆಲವು ಆಚಾರ, ಅನಾಚಾರ, ಮೂಢನಂಬಿಕೆಗಳನ್ನು ಕೂಡ ದೇವರ ಹೆಸರಲ್ಲಿ ಬಹಳಷ್ಟು ಹಿಂದೆ ಮಾಡಿದ್ದಾರೆ. ಅದಕ್ಕೆ ಕಾರಣ ಏನಂದರೆ, ಅವರವರ ಮನಸ್ಸಿನಲ್ಲಿ ಅವರವರ ಆಸೆಗಳು, ಅವರವರ ಜೀವನ ಮಾಡುವ ಇಚ್ಛೆಗಳು ಯಾವ ರೀತಿ ಬೆಳೆದುಕೊಂಡು ಬಂದವು ಅದನ್ನು ಹಾಗೇ ನಾವು ನಡೆಸಿಕೊಂಡು ಹೋಗಬೇಕೆಂಬ ಕೆಲವು ಆ ಸಮೂಹದ ಗುಂಪಿನ ವ್ಯಕ್ತಿಗಳು, ಆ ಸಮೂಹದ ದೊಡ್ಡ ವ್ಯಕ್ತಿಗಳು, ಗಣ್ಯರು ಮಾಡಿಕೊಂಡು ಹೋದರು. ದೇವರು ಹೇಳೋದೊಂದೇ, ನಿಮ್ಮ ಸಂಪ್ರದಾಯದಲ್ಲಿ, ನಿಮ್ಮ ಗುಂಪಿನಲ್ಲಿ ನೀವು ನಡೆಸುವುದು ಒಳ್ಳೆಯದು. ಆದರೆ ಇತರರಿಗೆ, ಇನ್ನೊಂದು ಧರ್ಮಕ್ಕೆ, ಇನ್ನೊಂದು ಜಾತಿಗೆ, ಇನ್ನೊಬ್ಬ ವ್ಯಕ್ತಿಗೆ ಯಾವತ್ತೂ ತೊಂದರೆ ಕೊಡದೆ ಸಹನೆಯಿಂದ ಸಹಬಾಳ್ವೆ ಮಾಡುವುದು ಜೀವನ. ಅದೇ ದೇವರ ಎಂಬ ಒಂದು ಕಾನ್ಸೆಪ್ಟ್ ಮೊದಲ ಹೆಜ್ಜೆ. ದೇವರು ಎಂಬ ಒಂದು ಕಾನ್ಸೆಪ್ಟ್ ಇಲ್ಲಿ ಹೇಗೆ ಕೆಲಸ ಮಾಡುತ್ತದೆ ಅಂತ ಕೇಳಿ. ಕೆಲಸ ಅಂದರೆ ಇಲ್ಲಿ ಪ್ರತಿಯೊಬ್ಬ ಮನುಷ್ಯ ಕರ್ಮ, ಕಾರ್ಯ, ಕೆಲಸ ಮಾಡಬೇಕು. ಪಂಚೇಂದ್ರಿಯಗಳೆಂಬ ನಮ್ಮ ದೇಹದಲ್ಲಿ ಪಂಚೇಂದ್ರಿಯಗಳು ಎಂಬ 5 ಕಾರ್ಯಗಳನ್ನು ಮಾಡುವಂತಹ ಪಂಚೇಂದ್ರಿಯಗಳಿವೆ. ಒಂದು ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ನಾಲಿಗೆ, ಈ ಥರ ಪಂಚೇಂದ್ರಿಯಗಳು ಅಂತ. ಈ ಪಂಚೇಂದ್ರಿಯಗಳು ಪಂಚಭೂತಗಳಿಂದ ಆಗಿವೆ. ಪಂಚಭೂತಗಳು ಅಂದರೆ ಈ ದೇಹ, ಗಾಳಿ, ನೀರು, ಮಣ್ಣು, ಆಕಾಶ, ಅಗ್ನಿ. ಇವು ಇದ್ದಾಗ ಮಾತ್ರ ಈ ದೇಹ ಸರ್ವೈವ್ ಮಾಡೋಕ್ಕೆ ಸಾಧ್ಯ, ಈ ದೇಹ ಸೃಷ್ಟಿಯಾಗಲು ಸಾಧ್ಯ. ಭೂಮಿಯಲ್ಲಿ ಇರ್ತಕ್ಕಂಥ ಪದಾರ್ಥ ಒಂದು ತಾಯಿ ಗರ್ಭದಲ್ಲಿ ಬೆಳೆಯುವ ಪಿಂಡಕ್ಕೆ ರಾ ಮೆಟೀರಿಯಲ್ ಅಂದರೆ ಆ ತಾಯಿ 3 ಟೈಮ್ಸ್ ಊಟ ಮಾಡಿದಾಗ ಆ ಪಿಂಡ ಗ್ರೌತ್ ಆಗುತ್ತೆ. ಆ ಪಿಂಡ ಗ್ರೌತ್ ಆದಾಗ ಒಂದು ಜೀವಿ ಹೊರಗಡೆ ಬರುತ್ತೆ. ಒಂದು ಜೀವಿ ಹೊರಗಡೆ ಬಂದಾಗ ಅವನು ಮಾನವ ಆಕಾರ ತಗೊಂಡು ಸೃಷ್ಟಿ ಮೇಲೆ ಮಗುವಿನಿಂದ ಬಾಲ್ಯದಿಂದ ಯೌವನ, ಯೌವನದಿಂದ ವೃದ್ಧಾಪ್ಯದಿಂದ ಸಾವು. ಈಗ ಮಧ್ಯದಲ್ಲಿ ಹಲವು ಸಂಬಂಧಗಳು ಬದಲಾವಣೆ ಆಗ್ತಾ ಇರುತ್ತೆ. ಮಗುವಿನಿಂದ ಮಗನಾಗುತ್ತಾನೆ, ಅಣ್ಣನಾಗುತ್ತಾನೆ, ತಾಯಿಗೆ ಮಗನಾಗಿ, ತಂದೆಗೆ ಮಗನಾಗಿ, ಸಂಬಂಧಿಕರಿಗೆ ಸಂಬಂಧಗಳಾಗಿ, ಕೊನೆಗೆ ಒಂದಿನ ಮತ್ತೆ ಪಂಚಭೂತ ಅಂದರೆ ಈ ಸೃಷ್ಟಿಯಲ್ಲಿ, ಈ ಪ್ರಕೃತಿಯಲ್ಲಿ ಮತ್ತೆ ಸತ್ತ ಮೇಲೆ ಮಣ್ಣಾಗಿ ಹೋಗ್ತದೆ. ಇದೇ ಪ್ರತಿಯೊಬ್ಬರು, ಎಲ್ಲ ದೇಹ, ಎಲ್ಲ ಪ್ರಾಣಿ, ಎಲ್ಲ ಜೀವರಾಶಿ, ಇಡೀ ಸೃಷ್ಟಿಯಲ್ಲಿ ಕಣಗಳು ಒಂದೇ ಪ್ರಕೃತಿಯಿಂದ ಬಂದಿರತಕ್ಕಂಥ ಕಣಗಳಿಂದ ಎಲ್ಲ ಜೀವಿಗಳು ಸೃಷ್ಟಿಯಾಗಿವೆ. ಅಂದರೆ ಈ ಪ್ರಕೃತಿ, ಈ ಜೀವಿಗಳು ಬೇರೆ ಅಲ್ಲ, ಅವುಗಳಿಂದನೇ ಈ ಸೃಷ್ಟಿ, ಈ ದೇಹ, ಈ ಜೀವರಾಶಿ ಉತ್ಪತ್ತಿಯಾಗಿದೆ. ಅವು ಮತ್ತು ನಾವು ಎರಡೂ ಒಂದೇ. ಆದರೆ ನಮ್ಮಲ್ಲಿ ನಾವು ಭೇದ ಮಾಡ್ಕೊಂಡಿದ್ವಿ, ನಮ್ಮಲ್ಲಿ ನಾವು ಬಾರ್ಡರ್ಗಳನ್ನ ಹಾಕ್ಕೊಂಡಿದ್ದೀವಿ. ಈಗ ನಮ್ಮ ದೇಶಗಳ ಮಧ್ಯೆ ಬಾರ್ಡರ್, ಖಂಡಗಳ ಮಧ್ಯೆ ಬಾರ್ಡರ್, ಊರಿನ ಮಧ್ಯೆ ಬಾರ್ಡರ್, ಜಾತಿ ಧರ್ಮಗಳನ್ನು ಸೃಷ್ಟಿಸಿ ಜಾತಿ ಧರ್ಮಗಳನ್ನು ಬಿಡಬಾರದು. ಇದರಿಂದ ನಮ್ಮ ಎಲ್ಲಿ ಹಲವಾರು ಜಾತಿಗಳು, ಹಲವಾರು ಭೇದ ಭಾವಗಳು, ಹಲವಾರು ಬಾರ್ಡರ್ಗಳು ಇರ್ತವೆ, ಅಲ್ಲಿ ಸಮಸ್ಯೆಗಳು ಪ್ರಾರಂಭವಾಗುತ್ತವೆ. ನಾವು ಯಾವಾಗ ನಾವು ಎಷ್ಟು ಅಂತರಾತ್ಮಕವಾಗಿ ನಾವು ಚಿಂತನೆ ಮಾಡಿದಾಗ ದೇವರು ಮತ್ತು ನಾವು ಎಂಬ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಈ ಒಂದೇ ಸೃಷ್ಟಿ, ಶಂಕರಾಚಾರ್ಯರು ಎಲ್ಲವೂ ಒಂದೇ ಅಂತ ಒಂದು ಕಾನ್ಸೆಪ್ಟ್ ಹೇಳಿದ್ದಾರೆ. ಅದೇ ರೀತಿ
ಅದ್ವೈತ ಸಿದ್ಧಾಂತ, ಮಧ್ವಾಚಾರ್ಯರು ಕೂಡ ಕಾನ್ಸೆಪ್ಟ್ ದ್ವೈತ ಸಿದ್ಧಾಂತ ಅಂತ ಕೆಲವರು ಸಿದ್ಧಾಂತಗಳನ್ನು ಬರೆದಿದ್ದಾರೆ. ಆದರೆ ಯಾರಿಗೂ ರಹಸ್ಯ ಗೊತ್ತಿಲ್ಲ. ಮನುಷ್ಯ ಎಷ್ಟೇ ದೊಡ್ಡವನಾಗಲಿ, ಎಷ್ಟೇ ಬುದ್ಧಿವಂತನಾಗಲಿ, ಎಷ್ಟೇ ಜ್ಞಾನವಂತನಾಗಲಿ, ಒಂದು ಜೀವನವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಸಮಯ ಮನುಷ್ಯಗೆ ತುಂಬ ಕಡಿಮೆ. ಅಷ್ಟು ದೊಡ್ಡದಿದೆ ಜೀವನ, ಪ್ರಕೃತಿ, ಜೀವರಾಶಿಗಳು, ಮನುಷ್ಯ ಮತ್ತು ಪ್ರಾಣಿಗಳು, ಭೇದ ಭಾವಗಳು. ಅದಕ್ಕೆ ಹೇಳೋದು ದೇವರು ಎಂಬ ಕಾನ್ಸೆಪ್ಟನ್ನು ನಾವು ಬಹಳ ಇಂಪಾರ್ಟೆಂಟ್. ಅದನ್ನು ತಿಳ್ಕೊಂಡಾಗ ಮಾತ್ರ ಜೀವಿಗಳು ಹೇಗೆ ಹುಟ್ಟಿವೆ, ಎಲ್ಲಿಗೆ ಹೋಗುತ್ತವೆ ಸತ್ತ ನಂತರ, ಮತ್ತು ಹೇಗೆ ಅವರ ಚಕ್ರ, ಆ ಕಣಗಳ ದೇಹದ ಒಂದು ಜೀವಿಯ ಕಣಗಳ ಚಕ್ರ ಮತ್ತೆ ಹೇಗೆ ಸೃಷ್ಟಿಯಲ್ಲಿ ಕಲಿತು ಮತ್ತೆ ರೀಸೈಕಲ್. ತಂದೆ ತಾಯಿಗಳು ಜನ್ಮಕ್ಕೆ ಕಾರಣಾಂತರು ಮಾತ್ರ. ಈ ಭೂಮಿ ಮೇಲೆ ಪ್ರತಿಯೊಬ್ಬ ಜೀವಿಯು ಕಾರಣಾಂತರದಿಂದ ಸೃಷ್ಟಿಯಿಂದ ಮನುಷ್ಯನಾಗಿ ಬೆಳೆಯುತ್ತಾ ಕಾನ್ಷಿಯಸ್ನೆಸ್ ಅವನಿಗೆ ಬಂದು ಅವನು ಯಾವ ಧರ್ಮ, ಯಾವ ಜಾಗ, ಯಾವ ಪ್ರದೇಶದಲ್ಲಿದ್ದಾನ ಆ ಧರ್ಮವನ್ನು, ಆ ಜಾತಿಯನ್ನು, ಆ ಉಡುಗೆ ತೊಡುಗೆ, ಆಹಾರ ಬಟ್ಟೆಗಳು, ಆ ವಾತಾವರಣದಲ್ಲಿರ್ತಕ್ಕಂಥ ಅವೇ ಅವನು ಹೇಗಿರಬೇಕು, ಹೇಗೆ ಜೀವನ ಮಾಡಬೇಕು, ಯಾವ ಧರ್ಮಕ್ಕೆ ಸೇರಬೇಕು ಎಂಬುದು ಡಿಸೈಡ್ ಮಾಡುತ್ತೆ. ಅದಕ್ಕೆ ನಾವು ದೇವರು ಎಂಬ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕಾದದ್ದು ಬಹಳ ಮುಖ್ಯ. ದೇವರು ಎಂದರೆ ಒಬ್ಬ ಮನುಷ್ಯ ಕರ್ಮ ಪ್ರತಿಯೊಬ್ಬ ಮನುಷ್ಯನಿಗೆ ಕರ್ಮ ಇಂಪಾರ್ಟೆಂಟ್. ಉದಾಹರಣೆ, ನಾನು ಏನೇ ಕರ್ಮ ಮಾಡುವಾಗ ನನ್ನ ಮನಸ್ಸಿನಲ್ಲಿ ಫಲ ಎಂಬ ಒಂದು ಆಸೆ ಚಿಗುರಿರುತ್ತೆ. ಆ ಆಸೆನ ಕಂಟ್ರೋಲ್ ಮಾಡಬೇಕಾಗೋದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ತುಂಬ ಇಂಪಾರ್ಟೆಂಟಾಗಿ ಸಹಾಯ ಮಾಡೋದೇ ಈ ದೇವರು ಎಂಬ ಕಾನ್ಸೆಪ್ಟ್. ಹೇಗೆ ಅಂತ ಕೇಳಿ, ಪ್ರತಿಯೊಬ್ಬರು ಪ್ರತಿದಿನ ಪ್ರತಿ ಕ್ಷಣ ಕೆಲಸಗಳು ಮಾಡ್ತಾ ಇರ್ತದೆ, ಕಾರ್ಯಗಳು ಮಾಡ್ತಾ ಇರ್ತದೆ. ನಮ್ಮ ದೇಹದಲ್ಲಿ ಒಂದೊಂದು ಕೋಶವು ಡಿವೈಡ್ ಆಗಲು 1 ಸೆಕೆಂಡಿಗೆ ಎಷ್ಟೋ ಕೋಶಗಳು ಸಾತ್ತು, ಎಷ್ಟೋ ಕೋಶಗಳು ಸೃಷ್ಟಿಯಾಗುತ್ತವೆ 1 ಸೆಕೆಂಡಿನಲ್ಲಿ. ಅಷ್ಟು ಒಂದು ಕೋಶದಲ್ಲಿ ಭಾಳಷ್ಟು ಕಾರ್ಯಗಳು ಡಿವೈಡ್ ಆಗೋದು, ಡೆತ್ ಆಗೋದು, ಭಾಳಷ್ಟು ಕಾರ್ಯ. ಅದೇ ರೀತಿ ನಮ್ಮ ದಿನನಿತ್ಯ ಜೀವನದಲ್ಲಿ ಕೂಡ ನಾವು ಎಷ್ಟೋ ಕಾರ್ಯಗಳನ್ನು ಮಾಡ್ತೀವಿ. ಅದರಲ್ಲಿ ಲಾಭವನ್ನು ನಾವು ನೋಡ್ತಾ ಇರ್ತೀವಿ. ಆ ಲಾಭವನ್ನು ನೋಡುವಾಗ ನಾವು ಕೆಲವು ಅಧರ್ಮವನ್ನು ಪಾಠಿಸಿ ಮಾಡ್ತೀವಿ. ಎಲ್ಲಿ ಹೆಚ್ಚಿನ ಲಾಭವನ್ನು ನೋಡಿದಾಗ ನಾವು ಅಧರ್ಮ ಈ ಮಾತು ಬಹಳಷ್ಟು, ಈ ಮಾತು ಜ್ಞಾಪಕ ಇಟ್ಕೊಳ್ಳಿ. ಕೊನೆಯವರೆಗೂ ಈ ಮಾತಿನ ಅರ್ಥ ನಿಮಗೆ ಅರ್ಥ ಆಗಬೇಕಾದ್ರೆ ಈ ಮಾತು ಅಧರ್ಮ ಅಂಬೋದು. ಆ ಸಮಯದಲ್ಲಿ ನಾವು ಪ್ರತಿಯೊಂದು ಕಾರ್ಯ ಮಾಡುವಾಗ ಅಧರ್ಮವನ್ನು ಜಾಸ್ತಿ ನಾವು ಪಾಲನೆ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಯಾಕಂತ ಕೇಳಿ, ಒಬ್ಬ ತಂದೆಯಾಗಿ ಮಕ್ಕಳಿಗೆ ದೊಡ್ಡವನ್ನ ಮಾಡ್ತೀವಿ. ಅವರಿಗೆ ಒಂದು ಆಸೆ, ಅದರ ಹಿಂದಿನ ಒಂದು ಏಕೆ ನಮ್ಮನ್ನು ನೋಡ್ತಾರೆ ದೊಡ್ಡವರಾದಮೇಲೆ. ಒಬ್ಬನಿಗೆ ನಾವು ವ್ಯಾಪಾರ ಮಾಡೋಕ್ಕಲ್ಕ, ಉದಾಹರಣೆ ನಾವು ವ್ಯಾಪಾರಸ್ಥರಾಗಲಿ ಒಂದು ಕೆಲಸ ಕಾರ್ಯ ಮಾಡಿದ್ರು, ಅದರಲ್ಲಿ ಲಾಭ ನಮಗೆ ಲಾಭ ಎಷ್ಟು ಹೆಚ್ಚಿಗೆ ಇದೆ ಅಂಬೋದು ನೋಡ್ತೀವಿ. ಒಬ್ಬ ಫ್ರೆಂಡ್ಶಿಪ್ ಮಾಡುವಾಗ ಅವನಿಂದ ನನಗೇನು ಸಹಾಯ ಆಗುತ್ತೋ ಎಂಬ ಮನಸ್ಸಿನಲ್ಲಿ ಪ್ರತಿ ಕಾರ್ಯದಲ್ಲೂ ಪ್ರತಿ ಕರ್ಮದಲ್ಲೂ ನಾವು ಲಾಭವನ್ನು ನೋಡ್ತೀವಿ. ಈ ಲಾಭನ ನೋಡಲಾರ್ದಂಗೆ ಜೀವನ ಮಾಡೋದು ತುಂಬ ಕಷ್ಟ. ಆವಾಗ ಇಲ್ಲಿ ದೇವರು ಎಂಬ ಒಬ್ಬ ಕಾನ್ಸೆಪ್ಟ್ ಅಂದರೆ ನಾವು ಪ್ರತಿ ಕ್ಷಣವೂ ಈ ಕೆಲಸ ಮಾಡಬೇಕಾದ್ರೆ, ಪ್ರತಿ ಕ್ಷಣವೂ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ಜೀವಿಗಳು, ಎಲ್ಲ ಜೀವರಾಶಿಗಳು ಕಾರ್ಯ ಮಾಡಬೇಕಾದ್ರೆ ಲಾಭವನ್ನು ಬಿಟ್ಟು ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಸಾಧ್ಯ ಇಲ್ಲ ಎಂಬುದನ್ನು ಸಾಧ್ಯವಾಗಿಸಿಕೊಳ್ಳುವುದೇ ದೇವರು. ಇಲ್ಲಿ ಅರ್ಥ ಆಯ್ತಾ? ಧರ್ಮ ಅಧರ್ಮ ಜಾತಿ ಮತ ಯಾಕೆ ಹೇಳಿದೆ ಅಂದರೆ, ದೇವರಿಗೆ ಈ ಧರ್ಮಕ್ಕೂ ಈ ಜಾತಿಗೂ ಈ ಜೀವಿಗೂ ತುಂಬ ಸಂಬಂಧ ಇದೆ. ಈ ಕರ್ಮವನ್ನು ನಾವು ಯಾವಾಗ ಆಸೆ ಬಿಟ್ಟು ಮಾಡ್ತೀವೋ ಆವಾಗ ಆ ಕರ್ಮಕ್ಕೆ ಬಹಳ ಇಂಪಾರ್ಟೆನ್ಸ್ ಬರುತ್ತೆ. ನಾವು ಪ್ರತಿದಿನ ಪ್ರತಿ ಕ್ಷಣ ಒಂದು ಕೆಲಸ ಮಾಡುವಾಗ ನಾವು ಯಾವಾಗ ಆ ಕರ್ಮಕ್ಕೆ ನಾವು ಬೆಲೆ ಕೊಟ್ಟಾಗ ಆ ಕಾರ್ಯ ತುಂಬ ಅದ್ಭುತವಾಗುತ್ತದೆ. ಅದೇ ಆ ಕಾರ್ಯ ಫಲವನ್ನು ಇಚ್ಛಿಸಿ ಮಾಡಿದಾಗ ಆ ಕಾರ್ಯ ಮನಸ್ಸಿನಲ್ಲಿ ಒಂದು
ಮುಂದೆ ಒಂದು ಕಾರ್ಯ ಒಂದು ಕೆಟ್ಟೋಗೋ ಆ ಕಾರ್ಯ ಅಂತ ಪರ್ಫೆಕ್ಟ್ ಆ ಕೆಲಸ ಆಗೋಗಿಲ್ಲ. ಆ ಕೆಲಸವನ್ನು ಫಲ ಬಿಟ್ಟು ಮಾಡಿದಾಗ ಮಾತ್ರ ಪರ್ಫೆಕ್ಟ್. ಅದೇ ಹೇಳೋದು, ಉದಾಹರಣೆಗೆ ಒಂದು ಕತೆ ಹೇಳ್ತೀನಿ. ಒಂದು ಊರಿನಲ್ಲಿ ಇಬ್ಬರು ಭಿಕ್ಷುಕರು ಇರ್ತಾರೆ. ಇಬ್ಬರು ಭಿಕ್ಷುಕರು ಒಬ್ಬನಿಗೆ ಗೆಳೆಯರಿರುತ್ತಾರೆ. ಒಂದು ದಿನ ಆ ಊರಿಗೆ ಒಬ್ಬ ದೊಡ್ಡ ವ್ಯಕ್ತಿ ಬರುತ್ತಾನೆ. ಆ ದೊಡ್ಡ ವ್ಯಕ್ತಿ ತುಂಬ ಶೂರ, ದಾನಗಳಲ್ಲಿ ಹೆಸರುವಾಸಿಯಾದಂಥ ವ್ಯಕ್ತಿ. ಆ ವ್ಯಕ್ತಿಗೆ ಒಬ್ಬ ಗೆಳೆಯನಿಗೆ ಆ ಸುದ್ದಿ ಗೊತ್ತಾಗುತ್ತದೆ. ಅವನು ಇನ್ನೊಬ್ಬನ ಗೆಳೆಯನಿಗೆ ಹೇಳದೆ ಆ ವ್ಯಕ್ತಿ ಹತ್ರ ಹೋಗುತ್ತಾನೆ. ಒಂದು ದಿನ ಅವನ ಹತ್ರ ಹೋಗಿ ಅವನು ಮೀಟಿಂಗಲ್ಲಿರುವಾಗ, ಪಬ್ಲಿಕ್ ಮೀಟಿಂಗ್ನಲ್ಲಿರುವಾಗ ಅವನು ಭಿಕ್ಷೆಯನ್ನು ಕೇಳಿದನು. ನಿನಗೇನು ಬೇಕು ಎಂದಾಗ ದಾನಿ ಕೇಳಿದಾಗ ಅವನು ಯೋಚನೆ ಮಾಡುತ್ತಾನೆ, ನನಗೆ 1000 ರೂಪಾಯಿ ಹಾಕಿದ್ದಾರೆ, ಕೆಲವರು 10 ರೂಪಾಯಿ ಹಾಕಿದ್ದಾರೆ, ಕೆಲವರು 100 ರೂಪಾಯಿ ಹಾಕಿದ್ದಾರೆ, ಹೆಚ್ಚಂದರೆ 1000 ರೂಪಾಯಿ ಒಬ್ಬನು ಹಾಕಿದ್ದಾರೆ ಅಂತೇಳಿ ಅವನು 1000 ರೂಪಾಯಿನ ಕೇಳ್ತಾನೆ. 2000 ರೂಪಾಯಿನ ಕೇಳ್ತಾನೆ ಅವನು. ಆಮೇಲೆ ಅವನು 2000ಕ್ಕೆ 3000 ಕೊಡ್ತೀನಿ ಅಂತೇಳಿ ಹೋಗುತ್ತಾನೆ. ಕೊಟ್ಟು ಬಿಡ್ತಾನೆ. ಆಮೇಲೆ ಅವನ ಗೆಳೆಯನ ಹತ್ರ ಹೋಗಿ ಸುದ್ದಿ ಹೇಳ್ತಾನೆ, ಇವನು ಮೊದಲೇ ಹೋಗಿದ್ರೆ ಜಾಸ್ತಿ ಹಣ ನನಗಿಂತ ಕೇಳ್ತಾನೆ ಅಂತೇಳಿ ಅವನಿಗೆ ಹೇಳದೆ ಹೋಗಿದ್ರೆ ಈ ವಿಷಯ ಅವನ ಫ್ರೆಂಡನಿಗೆ ಹೇಳಿದ್ರೆ, ಮತ್ತೆ ಆ ಗೆಳೆಯ ಎರಡನೇ ಪಬ್ಲಿಕ್ ಮೀಟಿಂಗ್ನಲ್ಲಿರುವಾಗ ಆ ವ್ಯಕ್ತಿ ಇವನ ಮನಸ್ಸಿನಲ್ಲಿ ದೇವರು ಮತ್ತು ಕರ್ಮಫಲದ ಬಗ್ಗೆ ಜಾಸ್ತಿ ಆಸೆ ಇರಲ್ಲ. ಮೊದಲನೇ ಗೆಳೆಯನಲ್ಲಿ ಆಸೆ ಮತ್ತು ದುರಾಸೆ ಜಾಸ್ತಿ ಇರುತ್ತೆ. ಈ ದಾನಿಯನ್ನು ಕೇಳಿದಾಗ ನಿನಗೇನು ಬೇಕು ಅಂದಾಗ ಈ ಎರಡನೇ ವ್ಯಕ್ತಿ, ನಾನು ನಿಮ್ಮ ಹತ್ರ ಕೇಳಲು ನನಗೇನು ಬೇಕು, ಎಷ್ಟು ತಿಳಿಯುತ್ತಿದೋ ಅಷ್ಟೇ ಕೊಡಿ ಅಂತ ಇವನು ಆ ದಾನಿಯನ್ನು ಕೇಳಿದಾಗ ಆ ದಾನಿಯು ಏನಂತ ಹೇಳ್ತಾನಂದರೆ, ನನ್ನ ಸ್ಟ್ರೆಸ್ ನೀನು ನನಗೆ ಎಷ್ಟು ಬೇಕಷ್ಟು ಕೇಳಿದಾಗ ನನ್ನ ಹತ್ರ 1000 ಕೋಟಿ ಆಸ್ತಿ ಇದೆ, ಅದರಲ್ಲಿ 1 ಕೋಟಿ ರೂಪಾಯಿ ತಗೋ ಸಾಕು ನೀನು ಅಂಥೇಳಿ 1 ಕೋಟಿ ಕೊಡ್ತೀನಿ ಅಂತೇಳಿ. ಹೇಳಲಿಲ್ಲ ಅಂದರೆ ಪಬ್ಲಿಕ್ ಎಲ್ಲರ ಮಧ್ಯೆ ಆ ದಾನಿಗೆ ಅವಮಾನ ಆಗುತ್ತದೆ ಅಂಥೇಳಿ ಅವನ ಒಂದು ಸಣ್ಣ ಆಲೋಚನೆ ಮಾಡಿ, ನನ್ನ ಹತ್ರ 1000 ಕೋಟಿ ಇದೆ, ನೀನು 1 ಕೋಟಿ ತಗೋ ಅಂತ ಹೇಳ್ತಾನೆ. ಹಾಗೆ ಇಲ್ಲಿ ನಿಮಗೆ ಅರ್ಥ ಆಗಿದ್ದೇನೆಂದರೆ, ದೇವರು ಇಡೀ ಸೃಷ್ಟಿಕರ್ತ, ಸೃಷ್ಟಿನೇ ಅವರದು. ಅವರಿಗೆ ನಾವು ನಿಮಗೆ ಈ ವ್ರತ ಮಾಡ್ತೀವಿ, ಈ ಪೂಜೆ ಮಾಡ್ತೀವಿ, ಇಷ್ಟು ಲಾಭ ಕೊಡು, ಇಷ್ಟು ಉಂಡಿಗೆ ಹಾಕ್ತೀವಿ ಅಂತೇಳಿ ನಾವು ದೇವರ ಮುಂದೆ ಹೋಗಿ ದೇವರಿಗೆ ಲಂಚ ಕೊಟ್ಟರೆ, ದೇವರು ಅಷ್ಟು ದೊಡ್ಡ ದೇವರು ನಿನ್ನನ್ನು ಸ್ಕ್ಯಾನಿಂಗ್ ಮಾಡಿ ನೋಡಿಬಿಡಲ್ಲ. ನಿನ್ನ ಅಷ್ಟು ಸೃಷ್ಟಿಕರ್ತನೇ ನಿನ್ನ ಮನಸ್ಥಿತಿ, ನಿನ್ನ ಆಚಾರ, ನುಡಿ, ವಿಚಾರ, ನೀನು ಮಾಡ್ತಕ್ಕಂಥ ಕರ್ಮಗಳು ದೇವರಿಗೆ ಗೊತ್ತಾಗಲ್ವಾ? ನೀನು ಅವರಿಗೆ ಚಿಕ್ಕ ಕಾಣಿಕೆ ಕೊಟ್ಟು ದೊಡ್ಡ ಕಾಣಿಕೆಯನ್ನು ಕೇಳಿದಾಗ ಆ ದೊಡ್ಡ ಕಾಣಿಕೆ ದೇವರಿಗೆ ತುಂಬ ಚಿಕ್ಕದು. ಆದರೆ ನೀನು ಕೊಟ್ಟ ಕಾಣಿಕೆ ಅವರಿಗೆ ಏನೂ ಸಮಾನ ಇಲ್ಲ. ಕೊಡಬೇಕಾಗಿದೆ ನಿನ್ನ ಹತ್ರ ದಾನ, ಧರ್ಮ, ದಯೆ, ಕರುಣೆ. ಯಾವಾಗ ನಿನ್ನಲ್ಲಿ ಒಳ್ಳೆತನ ಎಂಬುದು ಇರುತ್ತೋ ಆವಾಗ ನೀನು ಆಸೆ ಬಿಟ್ಟು ಕೇಳಿದಾಗ ದೇವರು ನಿನ್ನ ಮೇಲೆ ಕರುಣೆ ತೋರಿ ನಿನ್ನ ಆಸೆ, ಆಕಾಂಕ್ಷೆಗಳು, ಆರೋಗ್ಯ, ಸಂಪೂರ್ಣ ಐಶ್ವರ್ಯವನ್ನು ಯೋಚನೆ ಮಾಡದೆ ಕೊಡುವನು. ಯಾವತ್ತು ಬೇಡಿ ತಗೊಳ್ಳುವಂತಹ ಭಕ್ತಿಯಲ್ಲ, ತಾನಾಗೆ ಒಲಿದು ಬರುವುದು. ಆ ಒಲಿದು ಬರಬೇಕಾದರೆ ಆ ಪರಮಾತ್ಮನಿಂದ ನೀನು ಯೋಗ್ಯನಾಗಿರುವಂತಹ ಗುಣಗಳು ಮತ್ತು ಕರ್ಮಗಳು ಮತ್ತು ಧರ್ಮಗಳು ಬಹಳಷ್ಟು ಮುಖ್ಯ. ಅವು ಯಾವಾಗ ನಿನ್ನ ಕಡೆ ಬಹಳಷ್ಟು ಇರುವವೋ ಆವಾಗ ದೇವರು ನಿನಗೆ ಒಲಿಯುವನು. ಇದೇ ದೇವರಿನ ಕಾನ್ಸೆಪ್ಟ್. ಇದು ಗೊತ್ತಿಲ್ಲದೆ ನಾವು ಎಷ್ಟೋ ದೇವರು ಬೆಳಗ್ಗೆ ಎದ್ದು ಕೆಲವರು ಪೂಜೆ ಮಾಡ್ತಾರೆ, ಕೆಲವರು ಭಕ್ತಿ ಮಾಡ್ತಾರೆ, ಕೆಲವರು ಭಕ್ತಿಯ ಪರಾಕಾಷ್ಠೆ ತೋರಿಸ್ತಾರೆ, ವಿಭೂತಿ ಹಚ್ಕೊಳ್ತಾರೆ, ಕೆಲವರು ಎಷ್ಟೋ ಪಾದಯಾತ್ರೆಗಳನ್ನು ಮಾಡ್ತಾರೆ, ಎಷ್ಟೋ ಯಜ್ಞ ಯಾಗಗಳನ್ನು ಮಾಡ್ತಾರೆ, ಪೂಜೆ ಫಲಗಳನ್ನು ಮಾಡ್ತಾರೆ, ಭಜನೆ ವ್ರತಗಳನ್ನು ಮಾಡ್ತಾರೆ. ಇದರಿಂದ ದೇವರು ಒಲಿಯುವುದಿಲ್ಲ. ದೇವರು ಒಲಿಬೇಕಾದರೆ ನಿನ್ನ ಕರ್ಮಗಳನ್ನು ಅಷ್ಟು ಧರ್ಮದಿಂದ ಮಾಡಿಕೊಂಡು ಹೋಗಿ ಫಲವನ್ನು ಆದಷ್ಟು ಕಡಿಮೆ ಮಾಡಿದಾಗ ಮಾತ್ರ ದೇವರು ಎಂಬ ಕಾನ್ಸೆಪ್ಟ್ ನಮಗೆ ತುಂಬ ಜೀವನವನ್ನು
ಜೀವನವನ್ನು ಸಾರ್ಥಕೊಳ್ಳಲು ಅನುಕೂಲವಾಗುತ್ತದೆ. ಈ ದೇವರು ಕಾನ್ಸೆಪ್ಟ್ ಬಹಳಷ್ಟು ಜನರಿಗೆ ಅರ್ಥವಾಗಲ್ಲ ಹಾಗೂ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ತಮಗೆ ತಿಳಿದಿದ್ದು ಇನ್ನೊಬ್ಬರಿಂದ ನೋಡಿದ್ದು ತಾವು ಕಲಿತಿದ್ದು ಅಷ್ಟನ್ನೇ ತಿಳ್ಕೊಂಡು ಅಷ್ಟರಿಂದನೇ ದೇವರವನ್ನು ಆರಾಧಿಸ್ತಾರೆ. ನಾನು ಆರಾಧಿಸೋದು ತಪ್ಪಲ್ಲ, ನಾನು ಪೂಜೆ ಮಾಡೋದು ತಪ್ಪಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಆ ಪೂಜೆಯಲ್ಲಿ, ಆ ಕರ್ಮದಲ್ಲಿ, ಆ ಆರಾಧನೆಯಲ್ಲಿ ನಿಚ್ಚಳವಾದ ಭಕ್ತಿ, ನಿಚ್ಚಳವಾದ ಮನಸ್ಸು ತುಂಬ ಮುಖ್ಯ. ಇದು ಯಾವ ವ್ಯಕ್ತಿಗೆ ಮೈಗೂಡಿಸಿಕೊಳ್ಳುತ್ತಾನೋ, ಆಚರಣೆಗೆ ತರ್ತಾನೋ, ಪಾಲನೆ ಮಾಡ್ತಾನೋ ಅಂಥ ವ್ಯಕ್ತಿ ಜೀವನದಲ್ಲಿ ದೇವರಿಗೆ ತುಂಬ ಹತ್ತಿರವಾಗುತ್ತಾನೆ. ಪ್ರತಿಯೊಬ್ಬರೂ ಈ ಆಚರಣೆ ಇದನ್ನು ಪಾಲನೆ ಮಾಡೋದು ತುಂಬ ಕಷ್ಟ. ಯಾವಾಗ ನಾವು ತಿಳ್ಕೊಳ್ತೀವೋ, ಜ್ಞಾನವನ್ನು ತಿಳಿದಾಗ ಪಾಲನೆ ಮಾಡುವವನೇ ಪಾಲುದಾರನಾಗಿ ಪ್ರಜೆಗಿಂತ ಪರಿಪಾಲನೆ ಮಾಡುವಂಥ ವ್ಯಕ್ತಿಯಾಗಿ ಸಮಾಜದಲ್ಲಿ ಹೊರಹೊಮ್ಮಿಸ್ತಾನೆ. ಅದೇ ಈ ದೇವರು ಎಂಬ ಕಾನ್ಸೆಪ್ಟ್. ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ, ನನಗೆ ತಿಳಿದಿದ್ದು ಹೇಳಿದ್ದೇನೆ. ನನ್ನ ಈ ವಿಡಿಯೋ ಇಷ್ಟವಾದಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಜೈ ಹಿಂದ್.